ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೆನ್ನೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೊರಟೋದ್ಯಲ್ಲ, ಇನ್ನೇನಿದೆ ಮಾತಾಡುವಂಥದ್ದು? ಅಮ್ಮ ಪ್ಲೀಸ್. ನೋಡು, ನಾನು ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ದೀನಿ, ನನ್ನ ಹತ್ರ ಟೈಮ್ ಇಲ್ಲ. ಅಮ್ಮ, ಯಾವುದೇ ವಿಷಯ ನಿನ್ನ ಮನಸ್ಸಿಗೆ ತಪ್ಪು ಅನ್ನಿಸ್ದಾಗ ಅದನ್ನ ಧೈರ್ಯವಾಗಿ ಹೇಳು ಅಂತ ಹೇಳ್ಕೊಟ್ಟವ್ರು ನೀವು ತಪ್ಪು ಮಾಡ್ತೀರಾ ಅನ್ನಿಸ್ದಾಗ ನನ್ನ ಮನಸ್ಸಿಗೆ ಸುಳ್ಳು ಹೇಳಕ್ ಗೊತ್ತಾಗ್ಲಿಲ್ಲ ಅಮ್ಮ. ನಾನು ಕಮಲಿ ಅವ್ರನ್ನ ಇಷ್ಟಪಡ್ತಿರೋದ್ರಿಂದ ನಮ್ಮ ಮನೇಲಿ ಇಷ್ಟೊಂದು ಮನಸ್ತಾಪಗಳಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಮ್ಮ. ನೆನ್ನೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಾನು ಕಮಲಿ ಅವ್ರನ್ನ ನೋಡಕ್ ಹೋಗಿದ್ದೆ ಅಮ್ಮ. ನಿಮ್ಗಿಷ್ಟ ಇಲ್ಲ ಅಂತ ಗೊತ್ತು. ಆದರೆ ಅಮ್ಮ, ಕಮಲಿ ಅವರು ನೀವು ಅನ್ಕೊಂಡಾಗಲ್ಲ. ಅವ್ರು ತುಂಬಾನೇ ಒಳ್ಳೆ ಹುಡುಗಿ ಅಮ್ಮ. ನಿಮಗೆ ಕಮಲಿ ಅವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ನನ್ನ ಮಾತಿನ ಮೇಲೂ ನಂಬಿಕೆ ಇಲ್ವಮ್ಮ? ನೆನ್ನೆ ಅವ್ರ ಜೊತೆ ಮಾತಾಡಬೇಕಾದ್ರೆ ನಮ್ಮ ಮನೆ ಮೇಲೆ ಅವ್ರು ಎಷ್ಟು ಕಾಳಜಿ ಇಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಯ್ತಮ್ಮ. ನೀವೆಷ್ಟೇ ಅವ್ರ ಮೇಲೆ ಕೋಪ ಮಾಡಿಕೊಂಡು ಬೈದ್ರು ಅವ್ರಿಗೆ ನಿಮ್ಮ ಮೇಲೆ ತುಂಬ ಗೌರವ ಅಮ್ಮ, ತುಂಬ. ಅದೇ ಕಮಲಿ ಅವರು ನಿಮ್ಮ ಮೇಲೆ ಕೋಪ ತೋರಿಸೋದಾಗ್ಲಿ, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದಾಗ್ಲಿ ಮಾಡಿಲ್ಲ ಅಮ್ಮ. ಅದೇ ಬೇರೆ ಯಾರಾದ್ರೂ ಆಗಿದ್ರೆ ಹೀಗಿರ್ತಿದ್ರ ಹೇಳಿ? ಇದಕ್ಕೆ ಹೇಳೋದು ರಿಷಿ, ನೀನ್ ಯೋಚನೆ ಮಾಡೋದು ಹೃದಯದಿಂದ, ಬುದ್ಧಿಯಿಂದ ಅಲ್ಲ. ಅವಳು ಅಷ್ಟೆಲ್ಲ ನಯ ನಾಜೂಕಾಗಿ ಮಾತಾಡ್ತಾ ಇರೋದು, ನಮ್ಮ ಮನೆ ಮೇಲೆ ಕಾಳಜಿ ಇರೋ ಹಾಗೆ ನಾಟಕ ಆಡ್ತಾ ಇರೋದು ಯಾಕೆ ಹೇಳು? ಅಮ್ಮ ಪ್ಲೀಸ್, ಮತ್ತೆ ಅದನ್ನೇ ಹೇಳಬೇಡಿ, ತುಂಬ ಹರ್ಟ್ ಆಗುತ್ತೆ. ಹರ್ಟ್ ಆದ್ರೂ ನಿಜ ಅದೇ ತಾನೇ ರಿಷಿ. ಇವತ್ತು ಎಲ್ಲಾನು ನಿರ್ಧಾರ ಆಗೋ ದಿನ. DNA ಟೆಸ್ಟ್ ಅಲ್ಲಿ ಅವಳು ಬರೀ ಕಮಲಿ ಅಲ್ಲ, ಕಮಲಿ ಮಹಾಜನ್ ಅಂತ ತಿಳಿದ್ರೆ ನಾನು ನಿನ್ನ ಮತ್ತು ಕಮಲಿ ಮಧ್ಯೆ ಬರಲ್ಲ. ನನ್ನ ಮಾತು ಉಳಿಸ್ಕೋತೀನಿ. ಅದೇ ಒಂದು ವೇಳೆ ರಿಸಲ್ಟ್ ಬೇರೆನೇ ಆದ್ರೆ ನಿನಗೇನ್ ಮಾಡಬೇಕು ಅಂತ ಗೊತ್ತು ಅನ್ಕೋತೀನಿ. ಕಮಲಿ ಅವರು ಆ ಮನೆ ಮೊಮ್ಮಗಳೇ ಅಲ್ಲ ಅಂದಮೇಲೆ ಈ ಟೆಸ್ಟ್ ಪಾಸಿಟಿವ್ ಹೇಗಾಗುತ್ತೆ? ಕಮಲಿ, ಅಳ್ಬೇಡಮ್ಮ. ಕ್ಷಮಿಸು ಕಮಲಿ, ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ. ನನಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ತಾರಾ ಅವರು ನಿನ್ನ ಬಗ್ಗೆ ಹಾಗೆಲ್ಲ ಮಾತಾಡಿದಾಗ ನನಗೆ ತುಂಬಾ ಹರ್ಟ್ ಆಯ್ತು. ಎಲ್ರೂ ಮುಂದೆ ನಿನಗೆ ಆ ಥರ ಅವಮಾನ ಮಾಡಿದಾಗ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಕಮಲಿ. ಅದಕ್ಕೆ ಟೆಸ್ಟಿಗೆ ಒಪ್ಕೊಂಡೆ.
ಐ ಆಮ್ ರಿಯಲಿ ಸಾರಿ ಕಮಲಿ. ಅಜ್ಜಿ, ಇಲ್ಲಿ ಗಂಟ ನಾನು ಯಾರಿಗೂ ಮೋಸ ಮಾಡ್ದೋಳಲ್ಲ, ಯಾರಿಗೂ ಕೆಡ್ಕೋ ಬಯಸ್ದೋಳಲ್ಲ ಅಜ್ಜಿ. ಆದ್ರೂ ಯಾಕೆಲ್ಲ ಕಷ್ಟ ನನ್ಗೆ ಬಂದೈತೆ. ನಾನ್ ಚಂದ್ರು ಸರ್ ಮಗಳಲ್ಲ ಅಂತ ಗೊತ್ತಾದ್ಬೇಕೆ ರಿಷಿ ಸರ್ ಮನೆಯವರೆಲ್ಲ ನನ್ನ ಮೋಸ್ಕತಿ ಅಂತ ಅನ್ಕೊಳಲ್ವಾ? ನನ್ ಬಂಗಾರ, ಹಾಗೆಲ್ಲ ಅನ್ಬಾರ್ದಮ್ಮ. ಅದನ್ನೆಲ್ಲ ಯೋಚನೆ ಮಾಡಬಾರ್ದು ನೀನು. ನಮ್ಮಿಂದ ಕಣ್ಣೀರ್ ಹಾಕ್ತಿದ್ಯಲ್ಲ ಕಮಲಿ. ಈಗಷ್ಟೇ ಚಂದ್ರ ಜೊತೆ ಮಾತಾಡ್ದೆ, ಅವನು ಕೂಡ ತುಂಬಾನೇ ನೊಂದ್ಕೊಂಡಿದ್ದಾನಮ್ಮ. ನಾನು ಚಂದ್ರು ನಿನ್ನ ಹತ್ರ ಕ್ಷಮೆ ಕೇಳಿದ್ರು ಅದ್ ಕಡಿಮೆನೆ. ಅಯ್ಯೋ ಅಜ್ಜಿ, ಹಂಗೆಲ್ಲ ಹೇಳ್ಬೇಡಿ. ದೊಡ್ಡವ್ರು ನೀವು, ಆಶೀರ್ವಾದ ಮಾಡ್ಬೇಕು. ಇಲ್ಲ ಕಮಲೆ, ನಾನು ನಿನ್ನ ಹೀಗೆ ನಾಟಕ ಆಡೋ ಹಾಗೆ ಮಾಡಬಾರ್ದಾಗಿತ್ತು. ನಿನ್ ಮನ್ಸಲ್ಲಿ ಎಷ್ಟು ಸಂಕಟ ಇದೆ ಅಂತ ನನಗ್ ಚೆನ್ನಾಗಿ ಅರ್ಥ ಆಗತ್ತಮ್ಮ. ನನ್ನನ್ನ ಕ್ಷಮಿಸ್ಬಿಡು ಕಮಲಿ. ಅಜ್ಜಿ, ನಿಮ್ ತವ ಕೈ ಮುಗ್ದು ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮೆ ಎಲ್ಲ ಕೇಳ್ಬೇಡಿ. ನೀವಿಲ್ಲ ಅಂದಿದ್ರೆ ನಾನು ಏನಾಯ್ತಿದ್ನೋ ನಂಗೆ ಗೊತ್ತಿಲ್ಲ. ಈ ಹಳ್ಳಿ ಗುಗುಗೆ ಬದುಕು ರೂಪಿಸ್ಕೊಟ್ಟವ್ರು ನೀವು ಅಜ್ಜಿ. ಅಜ್ಜಿನೇ ಇಲ್ಲ ಅನ್ನೋ ಕೊರ್ಗು ನೀಗ್ಸಿ ಆ ಸ್ಥಾನ ತುಂಬಿದ ತಾಯಿ ನೀವು. ನೀವು ನನ್ ಯಾರು ಅಜ್ಜಿ? ನೀವು ಕಾಲಕ್ಕೆ ತೋರಿಸಿದ್ನ ನಾನ್ ತಲೆ ಮ್ಯಾಗೆ ಎತ್ಕೊಂಡ್ ಮಾಡ್ತೀನಿ. ಸಾವಿರ ಜನ್ಮ ಎತ್ ಬಂದ್ರು ನಿಮ್ ಋಣ ತೀರ್ಸಕ್ ಆಗಕ್ಕಿಲ್ಲ ಅಜ್ಜಿ. ಆದ್ರೆ ನಂಗ್ ದಿಗ್ಲೇನು ಅಂದ್ರೆ ಎಲ್ಲಿ ನನ್ನಿಂದ ನಿಮಗೆ ಕೆಟ್ಟ ಹೆಸರು ಬಂದಾಯ್ತು ಅಂತ. ನಿನ್ ಕಾಳಜಿ ನನಗೆ ಅರ್ಥ ಆಗತ್ತೆ ಕಮಲಿ. ಆದ್ರೆ ನಾವ್ ಈ ನಾಟಕ ಆಡ್ತಾ ಇದ್ದಿದ್ರೆ ನಿನಗೆ ಋಷಿ ಸಿಗ್ತಾ ಇರ್ಲಿಲ್ಲಮ್ಮ. ಅಂದ್ರೆ ಋಷಿ ಜೊತೆ ಸಂಬಂಧದ ಮಾತೇ ಆಗ್ತಿರ್ಲಿಲ್ಲ. ಆದ್ರೆ ಅಜ್ಜಿ, ಒಂದ್ ವೇಳೆ ಈ DNA ವಿಷಯ ಮಾಡಿಕೊಂಡು ರಿಷಿ ಸರ್ ಮನೆಯಾಗೆ ಈ ನಿಶ್ಚಿತಾರ್ಥ ಬೇಡ ಅಂತ ಹೇಳಿದ್ರೆ ಹಂಗೆ ನನ್ನ ಆದ್ರೆ ರಿಷಿ ಸರ್ ಸ್ಯಾನೆ ಬೇಸರ ಮಾಡ್ಕೋತಾರೆ ಅಜ್ಜಿ.
ಅಮ್ಮಮ್ಮ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಈ ಸಲನೂ ನಿಮ್ಮ ಪ್ಲ್ಯಾನ್ ಏನಾದರೂ ಫ್ಲಾಪ್ ಆಗೋದ್ರೆ ನಾನು ಏನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಏನ್ ಮಾತಾಡ್ತಿದ್ಯಾ ಬೇಬಿ? ನಾನು ಹಾಗೆ ಬಿಟ್ಬಿಡ್ತೀನಾ? ಹಾ, ನೋಡಿದ್ದೀನಲ್ಲ. ಬೇಬಿ ಪ್ಲೀಸ್, ಮಾಮ್ನ ಹಾಗೆಲ್ಲ ಆಡ್ಕೋಬೇಡ. ಅವ್ರು ಏನ್ ಮಾಡಿದ್ರು ಅದ್ರಲ್ಲೊಂದು ಅರ್ಥ ಇರುತ್ತೆ. ಮೈ ಫುಟ್! ಈ ಡೈಲಾಗ್ನ ಹೇಳಿ ಹೇಳಿ ನನ್ನ ಎಷ್ಟು ಸಲ ಯಾಮಾರಿಸಿದಾರೆ ಏನೋ. ಬೇಬಿ, ಈ ಸಲ ಈ ತರ ಎಷ್ಟೋ ಸಲ ಹೇಳಿದ್ದೀರಾ ಅಮ್ಮಮ್ಮ. ಓಕೆ ಬೇಬಿ, ಈಗ ನಾನು ಹೇಳೋದನ್ನ ಸ್ವಲ್ಪ ಕೂಲಾಗಿ ಕೇಳಿಸ್ಕೋತೀಯಾ? ಈ ಸರ್ತಿ ನನ್ನ ಪ್ಲಾನ್ಗೆ ಪಕ್ಕಾ ಪ್ರೂಫ್ ಇದೆ ಬೇಬಿ. ಯಾವುದೇ ಕಾರಣಕ್ಕೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಅಲ್ಲದೆ ಆ ಹಳ್ಳಿ ಗುಗ್ಗು ಕಮಲಿ ಚಂದ್ರು ಮಗಳಾಗೋದಕ್ಕೆ ಅದು ಹೇಗೆ ತಾನೇ ಸಾಧ್ಯ? ಚಂದ್ರು ಜೀನ್ಸ್ಗೂ ಆ ಹಳ್ಳಿ ಗುಗ್ಗು ಕಮಲಿ ಜೀನ್ಸ್ಗೂ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗೋದಿಲ್ಲ. ಓಕೆ, ನಮ್ಮ ಪ್ಲಾನ್ಗಳು, ಸ್ವಂತ ಪ್ಲಾನ್ಗಳು ಫೇಲ್ಯೂರ್ ಆಗ್ಬೋದು, ಆದರೆ ಸೈನ್ಸು ಬೇಬಿ, ಅದು ಯಾವತ್ತಿಗೂ ಫೇಲ್ಯೂರ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಸೂಪರ್ ಮಾಮ್. ಬೈ ದ ವೇ ಬೇಬಿ, ಏನ್ ಗೊತ್ತಾ, ಇವತ್ತು ದಿ ಕ್ಲಬ್ನಲ್ಲಿ ನಾನು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಯಾಕೆ ಅಂತ ಕೇಳು ಬೇಬಿ. ನಾನು ಕೇಳದೆ ಇದ್ರು ಹೇಳ್ತೀರಲ್ಲ, ಹೇಳಿ. ಬೇಬಿ, ಇವತ್ತು ಕಮ್ಲಿ ನಿಜವಾದ ಮುಖ ಏನು ಅಂತ ಬಯಲಾಗುತ್ತೆ. ಆಗ ನಮ್ಮ ಬೇಬಿನೇ ಈ ಮನೆ ಪ್ರಿನ್ಸೆಸ್ ಅಂತ ಗೊತ್ತಾಗುತ್ತೆ. ಆ ಕಾರಣಕ್ಕೆ ಲೆಟ್ಸ್ ಆಲ್ ಸೆಲೆಬ್ರೇಟ್ ಟುನೈಟ್. ಐ ಹೋಪ್ ಸೊ. ನೀವಿಬ್ರು ಹೇಳಿದ್ದು ನಡೆದ್ರೆ ಸಾಕು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಹ ನೋಡಕ್ಕಾಗ್ತಿಲ್ವಾ ರಿಷಿ ನಿನಗೆ? ಹಾ, ಇರು, ಈ ಟೆಸ್ಟ್ ಆಗ್ಲಿ, ಅದಾದ್ಮೇಲೆ ನೀನ್ ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು. ಕಮಲಿ, ತಾರಾಯಿಂದ ಎಲ್ರ ಮನಸ್ಸಿಗೂ ನೋವಾಗಿದೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಯ್ಯೋ ಸರ್. ಇಲ್ಲಮ್ಮ, ನನಗೆ ಗೊತ್ತು, ಒಂದು ತಂದೆ ಮಗಳ ಸಂಬಂಧನ ಟೆಸ್ಟಿಂದ ಪ್ರೂವ್ ಮಾಡಬೇಕು ಅಂದರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ತಾರಾ ಮಾತಾಡಿದ ತಪ್ಪು ನನಗೆ ಗೊತ್ತು, ಆದರೆ ನಾನು ತಡೆಯೋಕ್ಕಾಗ್ತಿಲ್ಲ, ನಾನೇನು ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಸರ್, ದಯವಿಟ್ಟು ಸಮಯ ಎಲ್ಲ ಕೇಳಬೇಡಿ ಸರ್. ನೀವು ನನಗಿಂತ ದೊಡ್ಡವರು. ನಾನು ನೀವು ಆಶೀರ್ವಾದ ಮಾಡಬೇಕೇ ಹೊರ್ತು ಸಮಯ ಕೇಳಬಾರ್ದು. ಇಲ್ಲಮ್ಮ ಕಮಲಿ, ನೀನು ತುಂಬ ಒಳ್ಳೆ ಹುಡುಗಿ ಕಣಮ್ಮ. ಅದು ನಿನ್ನ ಮಾತಿನಲ್ಲೇ ಗೊತ್ತಾಗ್ತಿದೆ. ಇದೇ ನಿನ್ನಂಥ ಮಗಳಿರ್ಬೇಕು ಅಂತ ಪ್ರತಿಯೊಬ್ಬ ತಂದೆಯನ್ನು ಬೇಡ್ಕೋಬೇಕು. ಅಷ್ಟೊಳ್ಳೆ ಹುಡುಗಿ ನೀನು. ತಂದೆ ಅಂದರೆ ಮಗಳಿಗೆ ಒಂಥರ ಚೈತನ್ಯ ಇದ್ದ ಹಾಗೆ. ಅಂಥ ತಂದೆ ಮಗಳ ನಿಷ್ಕಲ್ಮಶವಾದ ಪ್ರೀತಿನ, ಆ ಸಂಬಂಧನ ಇನ್ಯಾರಿಗೋ ಪ್ರೂವ್ ಮಾಡಬೇಕು ಅಂದರೆ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ತಾರಾ ಹೀಗೆ ಮಾತಾಡ್ತಾಳೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ರಿಷಿ ಕೂಡ ತುಂಬ ಅಪ್ಸೆಟ್ ಆಗಿದ್ದಾನೆ. ಯಾಕೋ ಪ್ರತಿ ಸಾರಿ ನಮ್ಮ ಮನೆಯವರಿಂದ ನಿನಗೆ ತೊಂದರೆ ಆಗ್ತಾನೆ ಇದೆ. ಸಾರಿ ಕಮಲಿ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಸರ್, ಹಂಗನ್ಬೇಡಿ ಸರ್. ತಾರಾ ಮೇಡಮ್ ಜಾಗದಾಗೆ ಯಾರೇ ಇದ್ದಿದ್ರು ಹಿಂಗೆ ನಡ್ಕೊಂಡಿರೋರು.
ಅವ್ರ ಮಾತಾಗೆ ನನ್ ಮ್ಯಾಕಿರೋ ಕೋಪಕ್ಕಿಂತ ರಿಷಿ ಸರ್ ಮ್ಯಾಕಿರೋ ಕಾಳಜಿ ಕಾಣ್ತೈತೆ. ಆದ್ರೆ ನನ್ಗಿರೋ ಬೇಸರ ಅಂದ್ರೆ ಇದರಿಂದ ರಿಷಿ ಸರ್ ಮನ್ಸಿಗೆ ನೋವಾಯ್ತೈತೆ ಅಂತ ಸರ್. ಕಮಲಿ, ಆಗಿದ್ದಾಗಲಿ ಏನೇ ಬರಲಿ, ಲೆಟ್ಸ್ ಫೇಸ್ ಇಟ್. ರಿಸಲ್ಟು ನೆಗೆಟಿವ್ ಬಂದು ಸರಿ, ಎಲ್ಲರೂ ನಿನ್ನ ವಿರುದ್ಧ ನಿಂತರು ಸರಿ, ನಾನು ನಿನ್ನ ಪರವಾಗಿ ನಿಂತಿಲ್ಲಮ್ಮ. ಏನೇ ಆದರೂ ಸರಿ, ನಾನು ನನ್ನ ಕೈ ಮೀರಿ ನಿಂಗೆ ಸಪೋರ್ಟ್ ಮಾಡ್ತೀನಿ. ಧೈರ್ಯವಾಗಿರಮ್ಮ, ದೇವರಿದ್ದಾರೆ, ಎಲ್ಲ ಒಳ್ಳೇದಾಗತ್ತೆ. ಹೋಗೋಣ. ತಾರಾ ಅವ್ರ ಮಾತು ನಿಲ್ಸೋಕೆ ಟೆಸ್ಟ್ಗೆ ಓಕೆ ಅಂತ ಹೇಳ್ಬಿಟ್ಟೆ. ಆದ್ರೆ ಈಗ DNA ಟೆಸ್ಟ್ ಮಾಡಿಸಿ ರಿಸಲ್ಟ್ ಬಂದ ಮೇಲೆ ಕಮ್ಲಿ ನನ್ನ ಮಗಳಂತ ಗೊತ್ತಾಗಿ ಕಮ್ಲಿ ಮದ್ವೆ ನಿಂತೋದ್ರೆ ಏನ್ ಮಾಡೋದು? ಓ ಗಾಡ್. ಇಲ್ಲಿ DNA ಟೆಸ್ಟ್ ಮಾಡ್ಸಕ್ ಬಂದಿರೋರು ಯಾರು? ನಾವೇ. ಬ್ಲಡ್ ಸ್ಯಾಂಪಲ್ ತಗೋಬೇಕು. ನಿಮ್ಮ ಬ್ಲಡ್ ಗ್ರೂಪ್ ಯಾವುದು? ಬಾಂಬೆ ಬ್ಲಡ್ ಗ್ರೂಪ್. ಈ ಬ್ಲಡ್ ಗ್ರೂಪ್ ಇರೋದು ತುಂಬ ರೇರು. ಈ ಹಾಸ್ಪಿಟ್ಲಿಗೆ ಬಂದಾಗಿಂದ ಬರೀ ಇಬ್ಬರನ್ನ ನೋಡಿದ್ದೀನಿ ಅಷ್ಟೇ. ಅದ್ಯಾಕೆ ಸರ್ DNA ಟೆಸ್ಟ್ ಮಾಡಿಸ್ತಿದ್ದೀರಾ? ಇಂಥ ರೇರ್ ಬ್ಲಡ್ ಗ್ರೂಪು ಅಪ್ಪ ಮಗಳಿಗಿರಿದ್ರೆ ಇನ್ಯಾರಿಗಿರುತ್ತೆ? ಸಿಸ್ಟರ್, DNA ಟೆಸ್ಟ್ ಮಾಡ್ಸೋಕೆ ಬಂದಿದ್ದಾರಾ? ಬಂದಿದ್ದಾರೆ ಡಾಕ್ಟರ್ ಇವರೇ. ಡಾಕ್ಟರ್, DNA ಟೆಸ್ಟಿಗೆ ಬಂದಿರೋ ಇಬ್ಬರು ಬ್ಲಡ್ ಗ್ರೂಪ್ ಕೂಡ ಬಾಂಬೆ ಬ್ಲಡ್ ಗ್ರೂಪ್ ಅಂತೆ. ಅದಕ್ಕೆ DNA ಟೆಸ್ಟ್ ಹಾಕಿ ಇಟ್ ಈಸ್ ಅ ರೇರ್ ಬ್ಲಡ್ ಗ್ರೂಪ್ ಅಂತ ಹೇಳ್ತಿದ್ದೆ. ನೋ, ಲೆಟ್ಸ್ ನಾಟ್ ಪ್ರಿಸ್ಯೂಮ್ ಥಿಂಗ್ಸ್. ಬಾಂಬೆ ಬ್ಲಡ್ ಗ್ರೂಪು ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದಲ್ವಾ? ಹಾಗೆಲ್ಲ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಎಷ್ಟೋ ಸಲ ಕಣ್ಣೆದುರುಗೆ ಇರೋದೇ ನಿಜ ಆಗಿರಲ್ಲ. ನಾವು ಕಾಣದೇ ಇರೋ ಸತ್ಯಗಳು ಸಾಕಷ್ಟು ಇರುತ್ತೆ. ಕರೆಕ್ಟ್ ಮೇಡಮ್, ನೀವು ತುಂಬಾ ಸತ್ಯವಾಗಿರೋ ಮಾತನ್ನೇ ಹೇಳಿದ್ರಿ. ದೊಡ್ಡವರೇ ಹೇಳಿದಾರಲ್ಲ ಮೇಡಮ್, ಕಂಡಿದ್ದು ಕೇಳಿದ್ದು ಸುಳ್ಳಾಗ್ಬೋದು, ನಿಧಾನವಾಗಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಅಲ್ವಾ ಡಾಕ್ಟರ್? ಸರಿ, DNA ಟೆಸ್ಟಿಗೆ ಬಂದಿರೋರು ನನ್ನ ಜೊತೆ ಬನ್ನಿ. ಹೋಗು. ಇಷ್ಟು ದಿವಸ ಬಣ್ಣವಾಗಿ ಬಟ್ಟೆ ಹಾಕೊಂಡು ಮಹಾಜನ್ ಮನೆ ಮೊಮ್ಮಗಳು ಅಂತ ಬೀಗ್ತಾ ಇದ್ದೆ. ಆದ್ರೆ ಈಗ ನಿನ್ನ ಬಣ್ಣ ಕಳ್ಕೊಂಡು ಹೇಗ್ ಬೀದಿಗೆ ಬರ್ತೀಯ ಅಂತ ನೋಡ್ತಾ ಇರೆ.